ಯವ್ವ ಹಂಗಾರ ತಯಾರಾಗಿಯಲ್ಲ ನೀನು? ತಯಾರದೇನೆಪ್ಪ, ತಯಾರಾಗಬೇಕಲ್ಲ ಇದ್ರ ಹೆಣ ಎತ್ತಕ್ಕೆ. ನನಗೆ ಬಂದು ಜೋಡ್ ಆತಲ್ಲಿದು. ಎಷ್ಟು ಮಂದಿ ಅದಾರ, ಅಯ್ಯೋ ದೇವ್ರೆ. ಸಾಕಾಗೈತಪ್ಪ, ಸಾಕಾಗೈತಿ. ಹಾಳಾದ್ ಸುಮ್ಮನೆ ಒಂದು ಏನಾರು ಇಸಿಗಿಸ ಬಾಟ್ಲಿ ತೊಗೊಂಬರ್ಲ ಆತಾಗ ತೊಗೊಂಡು ಹೋಗ್ಯಾರ ಹೋಗ್ಕನಿ. ಹೊತ್ತೊಂಟ್ರ ಗುಳಿಗೆ ತೊಗೊಂಡು ನನಗಂತರೂ ಜಲಮ ಬ್ಯಾಸರಾಗಿ ಹೋತಪ್ಪ ಯಪ್ಪ. ಅವ್ವ ಬೇಜಾರು ಮಾಡ್ಕೋಬೇಡ. ಅದು ಏನು ಮಾಡೋಕ್ಕಾಗತ್ತವ ಹೇಳು. ಯಾರೇನು ಬಯಸಿ ನಿನಗೆ ಹಿಂಗೆ ಆತಲ್ಲ ಅಂತ ಖುಷಿ ಪಡೋರು ಯಾರದಾರ ಹೇಳಿಲ್ಲ? ಯಾಕೆ ಪಡಲ್ಲಪ್ಪ, ಮುಂದೆ ಗೊತ್ತಾಗಲ್ಲ. ಒಳಗಿರ್ತೈತಿ. ಇನ್ನೊಂದು 10 ವರ್ಷ ಬದುಕಕ್ಕೆ ಈಗ ಹೊಂಟ್ಲಲ್ಲ ಅಂತೇಳಿ ಇರ್ತೈತಿ. ಯಾಕಿರಲ್ಲ? ಹೋಗ್ಲಿ ಬಿಡು, ಸುಮ್ಮನೆ ಮಾತಾಡಿ ಯಾಕೆ ಕೆಟ್ಟಾಗ್ಬೇಕು? ನಾನು ಮಾತಾಡಿದ್ರೆ ಕೆಟ್ಟು, ಮಾತಾಡ್ಲಾರ್ದಾರೆಲ್ಲ ಒಳ್ಳೆಯವ್ರಾಗಿರ್ತಾರ ಅಷ್ಟೇ. ಹೋಗ್ಲಿ ಬಿಡು ಅವ. ಇದು ಏನದಾನು ಅವಂದು ಇದು ಏನೋ ಸ್ಕ್ಯಾನಿಂಗ್ ರಿಪೋರ್ಟು, ಬ್ಲಡ್ ಟೆಸ್ಟಿಂದು, ಆಮೇಲೆ ಗುಳಿಗೆ ಔಷಧದ್ದು, ಆಮೇಲೆ ಅವು ಎಂಥದ ಟ್ರೀಟ್ಮೆಂಟಿಂದೆಲ್ಲ ಕೊಟ್ಟಿದ್ರಲ್ಲ, ಬರ್ದು ಒಟ್ಟು ಹಾಕಿದ ಅಷ್ಟು ಫೈಲ್ ಪೂರ್ತಿ ಕಾರ್ನಾಗ ಇಟ್ಟಿಯೋದಲ್ಲ ಎಲ್ಲ ಇಟ್ಟೈತ್ರಿ. ಏನು ಟೆನ್ಷನ್ ತೊಗೊಬೇಡ್ರಿ. ಸರಿ, ಹೋಗಿ ಬರ್ತೇನೆ ಹಂಗಾರೆ ದವಾಖಾನಿಗೆ. ಈ ಸಲ ಡಾಕ್ಟ್ರು ಒಂದು 2 ದಿನ ಅಡ್ಮಿಟ್ ಇರ್ಬೇಕಾಕತಿ ಅಂತ ಹೇಳ್ಯಾರ. ಏನೋ ಒಂದು ಗೊತ್ತಾಗವಲ್ತು, ಅಲ್ಲಿ ಹೋದ್ಮೇಲೆ ಗೊತ್ತು. ಅವ ಕೂದಲ ತೆಗಿಬೇಕಾಕತಿ ಅಂತ ಹೇಳ್ಯಾರ ಡಾಕ್ಟ್ರು. ಬೇಜಾರು ಮಾಡ್ಕೋಬೇಡವ. ಹಂಗೇನಾರ ಅಂದರೆ ಅವರೇ ತೆಗಿತಾರಂತೆ. ಏನು ಯಾವುದಕ್ಕೂ ಒಂದು ತೆಲಿಗೆ ಹಾಕೊಳಕ್ಕೆ ಟೆಪ್ಗಿ ಇಡಂದಿದ್ದೆ ಅನ್ನೋಗ ಇಟ್ಟಿರ್ಬೇಕು. ಹಂಗೆ ತೆಗೆದ್ರಂದ್ರೆ ಬೇಜಾರು ಮಾಡ್ಕೋಬೇಡ, ಅದನ್ನ ಹಾಕೊಂಬಿಡು. ಎಲ್ಲದಕ್ಕೂ ಬೇಜಾರು ಮಾಡ್ಕೋಬೇಡ ಅಂತ ಮುಂಚಿರ್ತ ಹೇಳ್ತೀಯಲ್ಲ. ನಿಂದೊಂದು ಕತಿ ಆತಾಗ ಅಲ್ಲ, ತಲೆ ಕೂದಲ ಬಳಸ್ಕೊಂಡು ನಾನು ನಿಮ್ಮ ಅಪ್ಪ ಸತ್ತಾಗ ಅದನ್ನ ಮಾಡಿಲ್ಲ. ಈಗ ಮಾಡೋದಂದ್ರೆ ಹೆಂಗೆ ಹೇಳಿ ನೋಡೋಣ? ನಿಮ್ಮ ಅಪ್ಪ ಸತ್ತಾಗ ಎಷ್ಟು ಮಂದಿ ಹೇಳಿದ್ರು ನಾ ಅದಕ್ಕೆ ತಲೆ ಕೆಡಿಸ್ಕೊಲಿಲ್ಲ, ಗೊತ್ತನ? ನಾ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಂದೆ. ಈಗ ಈಗ ಈ ವಯಸ್ಸಕ್ಕೆ ಬೋಡ್ಗುಂಡ್ಯಾಗ ಸಾಯ್ಬೇಕಾತ್ ನನ್ನ ಹಣೆ ಬರ್ಕತ್ತಾಗ. ಅಲ್ಲ, ಅದಕ್ಕೆ ಕ್ಯಾನ್ಸರ್ ಬರೋದಕ್ಕೂ ತಲೆ ಕೂದಲ ಬಳಸೋದಕ್ಕೂ ಏನಿಲ್ಲ ಸಂಬಂಧ? ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಇಲ್ವೇ ಐತಿ, ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟು ತೆಗಿತಾರಂತಪ್ಪ ಅವ್ರು. ಹೋಗ್ಲಾ ಹೋಗು. ಆ ಡಾಕ್ಟರ್ ಏನ್ರ ನನ್ನ ಕೂದಲು ಕೈ ಹಾಕ್ಲಿ, ಅವ್ನು ಏನು ಜುಟ್ಟಾಡ ನೆಲಕ ಬಿಡ್ತೀನಿ. ನಾ ಬೇಡ, ನಾ ತಗ್ಸಂಗಿಲ್ಲ ಅಂತ ಹೇಳ್ತಾನೆ. ನೀನು ಅಷ್ಟೇ, ಬ್ಯಾಡ್ರಿ ನಮ್ಮ ಅವ್ನು ತೆಗಿಬೇಡ್ರಿ, ಚಂದ ಕಾಣಂಗಿಲ್ಲ ಅಂತ ಹೇಳು. ನಾವು ಹೇಳ್ದಂಗೆ ಅವ್ರು ಕೇಳ್ತಾರ ಅತ್ತಿಯರ. ನೀ ಅದೆಲ್ಲ ಹೇಳ್ಬೇಡ. ನಾ ಎಲ್ಲಿ ಬರೋದೇ ಇಲ್ಲ. ಹೋಗಿ, ನಮ್ಗೆ ಯಾವ ದವಾಖಾನಿ ಬೇಡ, ಏನು ಬೇಡ. ನಾ ಎಲ್ಲಿಗೂ ಬರೋದಿಲ್ಲ. ಇಲ್ಲೇ ಹೇಳಿದ್ ಒಳ್ಳೇದಾತ. ಅಲ್ಲಿ ಹೋಗಿ ಒಮ್ಮೆ ತಗಸ್ಕೊಂತ ನಿಂತಿದ್ರೆ ನಾ ಏನು ಮಾಡ್ಬೇಕಿತ್ತು ನಾನು? ಅಲ್ಲವಾ, ನಾವೇನು ತೆಗಿ ಅನ್ನಲ್ವೇ. ಈ ನಾನು ಅದ್ರ ಬಗ್ಗೆ ಉತ್ಸಾಹರಿ ತೆಗಿಯಲ್ಲ ಆತ. ಅಕಸ್ಮಾತ್ ಅವ್ರು ನನಗೆ ಫೋನ್ಯಾಗ ಹೇಳ್ಯಾರ, ಅದಕ್ಕೋಸ್ಕರ ನಾನು ಹಿಂಗೆ ಹೇಳಿದೆ ಅಷ್ಟೇ. ಈಗ ಅಲ್ಲಿ ಹೋದ್ಮೇಲೆ ಟ್ರೀಟ್ಮೆಂಟ್ ಏನು ಕೊಡ್ತಾರ ಏನು ಎತ್ತ ಅದ್ರ ಮೇಲೆ ಡಿಸೈಡ್ ಆಕತಿ. ತಲೆ ಕೆಡಿಸ್ಕೋಬೇಡ, ಅದಕ್ಕೆ ಹೇಳಿದೆ ಅಲ್ಲ. ಹಿಂಗೆ ಹೇಳ್ತಾನೆ ತಪ್ಪು ತಿಳ್ಕೊಬೇಡ. ಆಗ ವಯಸ್ಸು ಆಗೈತಿ. ತೆಗೆದ್ರು ತಲೆ ಮ್ಯಾಗ ಒಂದು ಸೆರಗು ಹೊಚ್ಕೊಂಡ್ಬಿಡು ಅಂತೇನೆ ನಾನು. ಇಲ್ಲ ಅದು ಕ್ಯಾಬ್ ಬರ್ತದಲ್ಲ, ಅದನ್ನ ಹಾಕೊಂಡ್ಬಿಡು, ಏನಾಗದೈತಿ? ಹೌದಿಲ್ಲ? ಮನೆ ಬಿಟ್ಟು ಎಲ್ಲಿ ಹೋಗ್ಯವ? ಕಾರ್ಯಕಟ್ನಕ್ಕೂ ಹೋಗಲ್ಲ, ಮನ್ಯಾಗ ಇರ್ತಿ. ನಮಗೆಲ್ಲ ಗೊತ್ತಿರೋದ್ರಿಂದ ಅದ್ರಾಗ ಆಗೋದು ಏನೈತಿ? ಹೌದಿಲ್ಲ? ನಿನ್ನ ಹಂಗೆ ನೋಡಕ್ಕೆ ನಮ್ಗೇನು ಖುಷಿನಾ? ನಮಗೂ ಬೇಜಾರು ಆಕ್ಕತ್ತವ. ಈ ವಯಸ್ಸಕ್ಕೆ ನೀನು ಹಿಂಗೆ ನೋಡ್ಬೇಕಲ್ಲ ಅಂತೇಳಿ ಅರ್ಥ ಮಾಡ್ಕೊ. ಬೇಡ ನನಗೆ. ಗುಳಿಗೆ ತಗೊಂಡು ನನಗಂತರೂ ಸಾಕಾಗೋತು. ಏನು ನನ್ನ ಹಣೆ ಬರೋಣ ಏನಾಗ್ತಾಗ? ನಾನು ಅದು ಏನು ಕರ್ಮ ಮಾಡಿದ್ನೋ ಏನೋ. ನಾನು ಯಾರಿಗೆ ಏನು ತೊಂದರೆ ಕೊಟ್ಟಿದ್ದೆ? ನನಗೆ ಈ ವಯಸ್ಸಿಗೆ ಹಿಂಗೆ ಆತಲ್ಲ. ಗುಳಿಗೆ ನೋಡಿದ್ರೆ ಒಬ್ಳಿಗೆ ಬರಾಕತ್ತೈತೆ ನನಗೆ. ಅತ್ತಿಯರ ಬೇಜಾರು ಮಾಡ್ಕೋಬೇಡ್ರಿ. ಅಮ್ಮ ಏನು ಮಾಡೋಕ್ಕಾಕತ್ತೆ ಹೇಳ್ರಿ? ಈಗ ನಾವೇನು ಹೇಳಿದ್ರು ನಿಮ್ಗೆ ಹೆಂಗೆ ಅನಿಸ್ತೈತಿ? ಒಳಗೆ ಖುಷಿ ಪಡತ್ತಾರ, ಮ್ಯಾಲೆ ನಾಟಕ ಮಾಡ್ತಾರ ಅಂತ ಅಂತೀರಿ ನೀವು ಮಾತಿಗೊಮ್ಮೆ. ನಿಜ ಹೇಳ್ತೇನೆ, ನನಗೆ ಇದ್ರ ಬಗ್ಗೆ ಯಾವ ಖುಷಿನೂ ಇಲ್ಲ ಅಮ್ಮ. ನೀವು ಈ ಥರ ಸಂಕಟ ಪಟ್ಟರೆ ನೋಡೋಕ್ಕಾಗಲ್ಲ ನನಗೆ. ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಕೈಲಿ ಎಷ್ಟು ಆಕೈತೆ ಅಷ್ಟು ನಾವು ಪ್ರಯತ್ನ ಪಟ್ವಿ. ಅವರೇ ಅಂದ್ರಲ್ಲ, ಟ್ರೀಟ್ಮೆಂಟ್ ತಡ್ಕೊಳಕ್ಕೆ ಸಣ್ಣ ವಯಸ್ಸಲ್ಲ, ಆಗ ವಯಸ್ಸಾಗೈತಿ. ಆಮೇಲೆ ಸ್ಟೇಜ್ 1, 2ದಾಗಿಲ್ಲ, ಅದು 2ದಾಗ ಐತಿ. ಈಗ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಉಪಯೋಗ ಇಲ್ಲ. ಫಸ್ಟ್ ಆದರೆ ಏನಾದ್ರು ಟ್ರೈ ಮಾಡ್ಬೋದಿತ್ತು, ಬಟ್ 2ದಾಗ ಐತಿ. ಈಗ ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಆರಾಮಾಗಿ ಇಟ್ಕೊಳ್ರಿ ಅಂದ್ರೆ. ನಾ ಹೇಳ್ತೀನಲ್ಲ, ನಾನು ಸಾಯ್ತೀನಿ, ನನಗೆ ಗುಳಿಗೆ ಔಷಧ ತೊಗೊಂಡು ತ್ರಾಸ ಆಗಾಕತ್ತೈತಿ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ವಿಲ್ ಪವರ್ ಗಟ್ಟಿ ಇಟ್ಕೊರಿ. ಏನು ಹೋಗು, ಯಾ ಪವರ್ ಗಟ್ಟಿ ಇಟ್ಕೊಂಡು ಏನಾಗಬೇಕಾಗೈತಿ? ನಮಗಿಲ್ಲ ಅಂದ ತಕ್ಷಣ ಹೋಗ್ಬಿಡ್ತದೆ ಮೈಯಂದ. ನಾವು ನಮ್ಮ ಒಂದು ವಿಲ್ ಪವರ್ ಗಟ್ಟಿ ಇಟ್ಕೊಂಡ್ರೆ ಅತ್ತಿಯರ, ನಾನು ಬದುಕ್ತೇನೆ, ಇನ್ನೂ ಸ್ವಲ್ಪ ದಿನ ಬದುಕ್ತೇನೆ, ನಾನು ಬದುಕ್ತೇನೆ ಅನ್ನೋದು ನೀವು ತಗೋರಿ ತಲೆಯಾಗ ಅತ್ತಿಯರ. ಏನೂ ಆಗಲ್ಲ. ಅಕಸ್ಮಾತ್ 1 ವರ್ಷಕ್ಕೆ ಇದಾಗೋರು ಅನ್ಕೊಂಡು ಒಂದು 1.5 ವರ್ಷ ಬದುಕ್ಬೋದು. ಏನೋ ದೇವ್ರ ಪುಣ್ಯಲ್ಲಿ 2 ವರ್ಷನೇ ಬದುಕ್ಬೋದು. ಹೆಂಗೆ ಹೇಳ್ತೀರಿ? ಏನು ಬಿಡ ಯವ್ವ, ಕೇಳಿದ್ರೆ ಮೈ ಜುಮ್ಮಂತ ನನಗಂತರು. ಇದೊಂದು ಎಲ್ಲಿಂದ ಬಂದು ಸೇರ್ಕೊಂತೈತೋ ಏನು, ಯಾರಿಗೆ ಯಾವಾಗ ಹೆಂಗೆ ಬರ್ತೈತೆ ಅನ್ನೋದ ಹೇಳೋಕ್ಕಾಗಲ್ಲ.
ಹಾಳಾದತ್ತಾಗ ನಮ್ಮ ವಂಶದಾಗ ಯಾರಿಗೂ ಇದ್ದಿದ್ದಿಲ್ಲ ಇದು, ಯಾರ್ಯಾರಿಗೂ ಇದ್ದಿದ್ದಿಲ್ಲ. ನಮಗೆ ಗೊತ್ತೇ ಇಲ್ಲ ಯವ್ವ. ನಮ್ಮವ್ವ 102 ವರ್ಷ ಬದುಕ್ಯಾಳ, ನಮ್ಮಪ್ಪನು 90 ವರ್ಷ ಬದುಕ್ಯಾನ. ಇನ್ನು ಅವ್ರವರ ಅವರು ಭಾಳ ವರ್ಷ ಬದುಕಿದ್ರು ಬಿಡು. ಈ ಥರ ಬದುಕಿದ ಫ್ಯಾಮಿಲಿ ನಮ್ದು. ನಾನು ಇಷ್ಟು ಗಡ 68 70 ವರ್ಷದೊಳಗೆ ಸಾಯ್ತೇನೆ ಅಂದರೆ ನನಗೆ ನಂಬಕ ಆಗವಲ್ತು. ನೀ ಕಮಲವ್ವ ನಿಮ್ಮ ಅತ್ತಿ ಏನು ದೊಡ್ಡ ಹರಿದಕ್ಕೇನು? ನನಗಿಂತ ಭಾಳ ಅಂದರೆ 1 ವರ್ಷ ಹೆಚ್ಚು ಕಮ್ಮಿ ಇರ್ಬೇಕಷ್ಟೇ. ಏನು ನನ್ನ ವಯಸ್ಸು ಗೊತ್ತಿಲ್ಲ. ಆಕಿ ಹೆಂಗೆ ಕಲ್ಲು ಕೊಡ್ತೇಗಳ, ಆಕಿ ಹೆಂಗೆ ನೋಡು. ನನಗೂ ಹಂಗಿರ್ಬೇಕಂತ ಆಸೆ ಇಲ್ಲನ. ಅಯ್ಯೋ ದೇವ್ರೆ, ಈ ನಮ್ಮ ಅತ್ತಿಗೆ ಹೆಂಗಪ್ಪ ಹೇಳೋದು? ಇವ್ರಿಗೆ ಕ್ಯಾನ್ಸರ್ ಬಂದೈತಿ ಅನ್ನೋದು ಬೇಜಾರು ಎಷ್ಟಾಯ್ತೋ ಎಷ್ಟಿಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ಉಳಿದವರೆಲ್ಲ ಆರಾಮದಾರ ಅನ್ನೋದೇ ಬೇಜಾರು. ಅಯ್ಯೋ, ಹಿಂಗಾದ್ರೆ ಹೆಂಗಂತ. ಅವ ಟೈಮ್ ಆಕತಿ, ನಮ್ಮ ಇದನ್ನು ಮುಗಿಸ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಏನು ಬಾ ಹೋಗ್ಬರೋಣ. ಹೋಗಿ ಬರ್ರಿ ಅತ್ತಿಯಾರ, ಒಲ್ ಅನ್ನಕ್ಕೆ ಹೋಗ್ಬೇಡ್ರಿ, ಹೋಗಿ ಬರ್ರಿ. ಆಯ್ತವ, ಎಲ್ಲ ನನ್ನ ಹಣೆ ಬಾರ. ನಾವು ಹೋಗ್ಬರ್ತೀವಿ. ಹೋಗ್ಬರ್ರಿ ರೀ. ಡಾಕ್ಟರ್ ಕಡೆ ಹಿಂಗಾರ ಮಾಡಿ ಇನ್ನೊಂದ್ಸಲ ಕೇಳ್ಕೊತೀರ ನೋಡ್ರಿ. ಏನಾರ ಟ್ರೀಟ್ಮೆಂಟ್ ಅವ್ರ ಕೈಲೇ ತಡ್ಕೊಳಕ್ಕೆ ಆಗಂಗೆ ಏನಾರ ಕೊಡ್ತಾರ ಅಂತ ಕೇಳ್ರಿ. ಅವ್ರು ಈ ಥರ ಇರೋದು ಪಾಪ ನೋಡೋಕೆ ಆಗವಲ್ತು. ಏನು ಮಾಡೋದಂತೇಳಿ ಗೊತ್ತಾಗೋಲ್ತಲೇಪ್ಪ. ಹಾಂ, ನನಗೇನು ಖುಷಿ ಆಕತ್ತೆ ನೋಡಕ್ಕೆ. ಏನು ಮಾಡೋದು ಏನು. ಸರಿ ಹೋಗ್ಬರ್ತೀನಿ. ಹಾಂ, ನಮ್ಮ ಶತ್ರುಗಳಿಗೂ ಈ ಥರ ಕಷ್ಟ ಬರಬಾರ್ದಪ್ಪ. ಹಾಲಕ್ಕಿ ನುಡಿತೈತೆ. ಈ ಮನೆಯಾಗ ಕೂಸು ಆಡೋದು ಅನುಮಾನ ಐತೆ. ಹಾಲಕ್ಕಿ ನುಡಿತೈತೆ, ನಾನು ಹೇಳ್ತಿಲ್ಲವ. ಮ್ಯಾಲ್ ಕುಂತು ನಮ್ಮವ್ವ ನುಡಿಸ್ತಾವಳೆ. ಈ ಮನೆಯಾಗ ಮಕ್ಕಳು ಆಡ್ಬೇಕಂದ್ರ ಒಂದು ವ್ರತ ಮಾಡ್ಬೇಕು. ಆ ವ್ರತ ಮಾಡಿದ್ರೆ ಮಾತ್ರ ಮಕ್ಕಳು ಆಡ್ತಾವವ್ವ. ಕೊಡಬೇಡ, ಕುಸಿದು ಬೇಡ, ನಿನ್ನ ದುಡ್ಡು ಬೇಡ, ನಿನ್ನ ಸೀರೆ ಬೇಡ. ಆದ್ರೆ ಇದ್ದಿದ್ದು ಹೇಳ್ತೀನಿ, ಇದ್ದಂಗೆ ಹೇಳ್ತೀನಿ. ಕೇಳು, ಆಮ್ಯಾಗ ಹೇಳುದು ನನ್ನ ಕರ್ತವ್ಯ ಐತಿ. ಮಾಡೋದು ಬಿಡುದು ನಿನ್ನ ಹಣಿ ಬಾರ. ಏನ್ ಮಾಡ್ತೀಯೋ ನೋಡು. ಅಯ್ಯೋ, ಇವ್ರನ್ನೆಲ್ಲ ನಂಬಾರ್ದವ. ಹಾಲಕ್ಕಿ ನುಡಿತೈತೆ. ಸುಳ್ಳು ಸೊಟ್ಟು ಹೇಳುವುದಿಲ್ಲ. ಇದ್ದಿದ್ದು ಇದ್ದಂಗ ಕರೆ ಹೇಳ್ತೀನಿ. ಈಗ ಈ ಮನೆಯೊಳಗ ದೇವರ ದೃಷ್ಟಿ ಬಿದ್ದೈತಿ. ಪೂರ್ವ ಜನ್ಮದ ಹಳೆ ಕರ್ಮ ಕಾಡುತ್ತೈತಿ. ಆ ಕರ್ಮ ಕಾಡುದು ಬಿಡಬೇಕು ಅಂದ್ರೆ ಒಂದು ಸಣ್ಣ ವ್ರತ ಮಾಡಬೇಕು. ಆ ವ್ರತ ಮಾಡಿದಾಗ ಮುಕ್ತಿ ಹೊಂದುತ್ತೀರಿ. ವ್ರತ ಮಾಡಿದ ಮೇಲೆ ಎಲ್ಲರಿಗೂ ಒಳ್ಳೇದಾಗತೈತಿ. ಮನೆಯಾಗ ಕೂಸು ನಲಿದು ಆಡ್ತೈತಿ. ಇಲ್ಲಂದ್ರ ಆಡುದಿಲ್ಲ. ಅದು ಮಾಡ್ಲಿಕ್ಕೆ 1 ತಿಂಗಳು ಟೈಮ್ ಐತಿ. ಇದ್ರೊಳಗ ಇದನ್ನ ಈಗ ಬಗೆಹರಿಸಲಿಲ್ಲ ಅಂತಂದ್ರೆ ಇದು ದೊಡ್ಡದಕ್ಕೈತಿ. ಏನ್ ಹೇಳಕತ್ತಿ ನೀನು? ಏನದು? ನೋಡುವ ತಾಯಿ, ನಿನ್ನ ಸೊಸಿ ಮೇಲೆ ಒಂದು ವಕ್ರ ದೃಷ್ಟಿ ಬಿದ್ದೈತಿ. ಯಾರೋ ಆಗದವರು ಏನೋ ಮಾಡ್ಸ್ಯಾರ. ಅದಕ್ಕೆ ನಾ ಹೇಳ್ತೀನಲ್ಲ, ನಾ ಹೇಳ್ದಂತ ವ್ರತನ ನಿನ್ನ ಸೊಸಿ ಮಾಡಿದ್ಲು ಅಂದ್ರೆ ದೌಡ ಮಕ್ಕಳು ನಲಿದು ಆಡ್ತಾವು. ಇಲ್ಲ ಅಂತಂದ್ರೆ ಮಕ್ಕಳಾಗೋದು ಭಾರಿ ಅನುಮಾನ ಐತಿ ತಾಯಿ. ಅಲ್ಲ, ಏನೇನದ ಹೇಳ್ಬೇಡವಾ ನೀ ಹಿಂಗೆಲ್ಲ. ನೀನು ಸುಮ್ಮನಿರು. ನೀನು ಸೀರೆ ಬೇಕನ ರೊಕ್ಕ ಬೇಕನ ಕೊಡ್ತೇನೆ ನಾನು. ನೋಡು ತಾಯಿ, ನೋಡು, ಬೇಡ ನಿನ್ನ ಸೀರೆ ಬೇಡ, ನಿನ್ನ ರೊಕ್ಕ ಬೇಡ, ನಿಂದೇನೂ ಬೇಡ. ಇದ್ದಿದ್ದು ಇದ್ದಂಗ ಹೇಳ್ತೀನಿ. ನಾವು ಸುಮ್ಮನೆ ಎಲ್ಲರ ಮನೆಗೆ ಹೋಗುದಿಲ್ಲ ತಾಯಿ. ಏನಾದ್ರೂ ಇಂಥದ್ದು ಹೇಳುದು ಬಂದಾಗ ಮಾತ್ರ ನಾವು ಕಾಲಿಡ್ತೇವಿ. ನೋಡು, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಯಾವ ವ್ರತ? ಅದು ಗಾಯತ್ರಿ ದೇವಿ ವ್ರತ ಐತಿ. ಆ ವ್ರತ ಮಾಡಿದ್ರೆ ಖಂಡಿತ ಮಕ್ಕಳು ಅಕ್ಕಾವು. ಅದನ್ನ ಹೆಂಗ್ ಮಾಡುದು? ಸುಮ್ಮನಿರಲ್ಲ, ತಲೆ ಕುಂದಿರ್ತತಿ. ಅವ್ವ, ನೀ ಮಾಡ್ತೀಯ ಬಿಡ್ತೀಯ, ನಿನ್ ಸೊಸಿ ಮಾಡ್ತಾಳ ಬಿಡ್ತಾಳ, ಕೇಳ್ಕೊಳಕ್ ಏನಾಗದೈತಿ? ಕೇಳಿದ್ರಾತು. ನೋಡ್ತಾಯಿ, ನಾನು ಯಾರಿಗೆ ಯಾರು ಹಿಂಗೆ ಹೇಳೇನು? ಎಷ್ಟು ಜನ ಮಾಡ್ಯಾರು, ಒಳ್ಳೇದೇ ಆಗೈತಿ. ಮಾಡ್ಲಾರ್ದವ್ರು ಮಾತ್ರ ಕರ್ಮ ಅನುಭವಿಸ್ತಾ ಅದಾರ. ಅದಕ್ಕೆ ನೋಡ್ತಾಯಿ, ನಿನ್ನ ಮನೆ ಉದ್ಧಾರ ಆದ್ರೆ ನನಗೇನಾಗುದೈತಿ, ನಿನ್ನ ಮನೆ ಹಾಳಾದ್ರೂ ನನಗೇನಾಗುದೈತಿ? ಮನಸ್ಸಿಗೆ ಅನಿಸಿದ್ದನ್ನ ದೇವಿ ಹೇಳಿದ್ದನ್ನ ಹೇಳಾಕ ಬಂದಕ್ಕೆ ಅಷ್ಟ. ನಾನು ಹೇಳೋದು ನಂದೈತಿ, ಕೇಳೋದು ನಿಂದೈತಿ, ಮಾಡೋದು ನಿನಗೆ ಬಿಟ್ಟಿದ್ದು. ಅದಕ್ಕೆ ಹೇಳ್ತಾ ಇದೀನಿ, 21 ದಿನದ ವ್ರತ ಐತಿ. ಗಾಯತ್ರಿ ಮಂತ್ರ ಐತಿ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಗಾಯತ್ರಿ ಮಂತ್ರ ಹೇಳಬೇಕು 101 ಸಲ. ಹೇಳಿ ಬನ್ನಿ ಮರಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು. ಅಲ್ಲಿ 21 ಪ್ರದಕ್ಷಿಣೆ ಹಾಕಿದ ಮೇಲೆ ಮತ್ತೆ ಅಲ್ಲಿ ಕೂಡ ಕುತ್ಕೊಂಡು 101 ಸಲ ಗಾಯತ್ರಿ ಮಂತ್ರ ಜಪಿಸಬೇಕು. ಜಪಿಸಿ ಮತ್ತೆ ಮನೆಗೆ ಬಂದು ತಾಯಿಗೆ ಏನಾದರೂ ಒಂದು ಅನ್ನ, ಒಂದು ಸಕ್ರಿ, ಪುಟಾಣಿ, ಸಕ್ರಿ ಇಂಥದ್ದೇ ಮಾಡು ಅಂತ ನಮ್ಮವ್ವ ಕೇಳುವುದಿಲ್ಲ. ಏನು ಮಾಡ್ತೀಯೋ ಮಾಡು, ನಿನ್ನಿಷ್ಟ. ಆದರೆ ಒಂದು ಪೂಜೆ ಪುನಸ್ಕಾರ ಮಾಡಿ ಸಣ್ಣದಾಗಿ ಒಂದು ನೈವೇದ್ಯ ಹಿಡಿದು ಆ ನೈವೇದ್ಯನ ಯಾವಾಗಲೂ ನೆಲದ ಮೇಲೆ ಹಾಕಿ ತಿನ್ನಬೇಕು. ಇದೇ ರೀತಿ 21 ದಿನ ಮಾಡಬೇಕು. ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಬೇಕು. ಒರೆಸ್ಕೊಳಕ್ಕೆ ಹೋಗಬಾರ್ದವ. ಒರೆಸ್ಕೋಬಾರ್ದು. ನೀರು ಹಾಗೆ ಸುರಿತಾ ಇರಬೇಕು. ಅದನ್ನು ಒರೆಸ್ಕೊಳಕ್ಕೆ ಹೋಗಬಾರ್ದು, ಕೈಯಲ್ಲೇ ಹಿಂಡ್ಕೋಬೇಕು. ಹಿಂಡ್ಕೊಂಡು ಈ ವ್ರತನ 21 ದಿನ ಮಾಡಬೇಕು. ತಣ್ಣೀರು ಸ್ನಾನನೇ ಮಾಡಬೇಕು, ಬಿಸಿನೀರು ಹಾಕೋಬಾರ್ದವ. ಅಲ್ಲ, ಹಿಂಗೆ ಮಾಡೋದಂದ್ರೆ ನೋಡು, ಈ 21 ದಿನ ವ್ರತ ಮಾಡೋವರೆಗೂ ಕೆಲವೊಂದು ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬಾರ್ದು. ಯಾವುದೇ ರೀತಿ ಮುಟ್ಟು ಮೈಲಿಗೆ ಆಗಬಾರ್ದು. ಸಾತ್ವಿಕ ಆಹಾರ ಮಾತ್ರ ತಿನ್ಬೇಕು ಅಲ್ವಾ? ಇಂಥದ್ದು ಹೇಳ್ಬಿಟ್ಟೆಲ್ಲ ಬೇರೆ ಏನು ಪರಿಹಾರ ಇಲ್ಲನ? ನೋಡ್ತಾಯಿ, ಆ ತಾಯಿ ನನ್ನ ನಾಲಿಗೆಯಲ್ಲಿ ನುಡಿಸ್ತಾವಳೆ. ಈಗ ತಾನೇ ಮದುವೆ ಆಗಿದೆ ನಿನ್ನ ಮಗನಿಗೆ.
ಈಗಲೇ ಈ ಒಂದು ವ್ರತ ಮಾಡೋದ್ರಿಂದ ದೋಷ ಪರಿಹಾರ ಆಗಿ ಆದಷ್ಟು ಬೇಗ ವರ್ಷ ತುಂಬೋದ್ರೊಳಗೆ ಮಕ್ಕಳಾಡ್ತಾವು. ಇಲ್ಲ ಅಂದರೆ ಈಗ ನಾ ಹೇಳ್ತಾ ಇದ್ದೀನಲ್ಲ, ಬಹಳ ಕಠಿಣ ಐತಿ. ಆದರೂ ಆತು, ಇಲ್ಲಂದ್ರೆ ಇಲ್ಲ. ಆಮೇಲೆ ಮಕ್ಕಳಿಗಾಗಿ ಪರದಾಡಬೇಕಾದಿತ್ತು. ಹುಷಾರು. ಇದಕ್ಕಿಂತ ಸುಲಭದ ದಾರಿ ನನಗಿನ್ನೊಂದಿಲ್ಲ. ಬೆಳಗ್ಗೆ ಏಳೋದ್ರಿಂದ, ಪೂಜೆ ಮಾಡೋದ್ರಿಂದ, ಸುತ್ತ ಹಾಕೋದ್ರಿಂದ ಏನು ಕಳ್ಕೊಳ್ತೀಯ ತಾಯಿ? ಬರ್ತೀನಿ. ಇದೇನಪ್ಪ ಅಲ್ಲ, ಹಂಗೆ ಹೇಳ್ಬಿಟ್ರಲ್ಲ ಅವರು. ಏನು ಮಾಡೋದೀಗ? ಅವ್ವ, ನಾನು ಇಂಥವೆಲ್ಲ ನಂಬಲ್ಲ. ಆದರೂ ನಿಂಗೆ ಯಾಕೆ ಹೇಳತ್ತೀನಿ ಅಂದರೆ, ನನಗೆ ಯಾಕೋ ಏನೋ ಇದ್ರೂ ಇರ್ಬೋದು ಅನ್ನಿಸ್ತಾ ಐತಿ. ಯಾಕಂದರೆ ಈಗ ಆಕೆ ಬಂದು ಹೇಳಿ ಹೋದ್ಲ, ಹೌದಾ? 1 ರೂಪಾಯಿ ಕೇಳಿಲ್ಲ, ಇಲ್ಲ. ಅಥವಾ ಯಾವ್ದಾರ ಪೂಜೆ ಮಾಡಿಸ್ತೀನಿ, ಇಷ್ಟು ರೊಕ್ಕ ಕೊಡು, ಅಷ್ಟು ರೊಕ್ಕ ಕೊಡು ಅಂತ ಬಾಯ್ಬಿಟ್ಟು ಕೇಳಲಿಲ್ಲ. ಪಾಪ ಏನು ಹೇಳಿದ್ಲು? ಬೆಳಗ್ಗೆ ಪೂಜೆ ಮಾಡಿ ಹಿಂಗೆ ಹೋಗು ಅಂತ ಹೇಳಿದ್ಲು ಅಷ್ಟೇ. ಅದರಿಂದ ಆಕೆಗೆ ಸಿಗೋ ಲಾಭ ಏನು? ಹೌದಿಲ್ಲ? ನನಗೆ ಅನ್ನಿಸ್ತೈತಿ ಯಾವುದೋ ನಿಜಾನೇ ಹೇಳಿದ್ಲೋ ಏನೋ ಅಂತ. ನನಗೆ ನೀನು ಮೊದಲೇ ಎಲ್ಲಮ್ಮನ ಭಾಳ ಪೂಜೆ ಮಾಡ್ತೀಯಲ್ಲವ, ಆ ದೇವರೇ ಏನಾದರೂ ಇವ್ರ ರೂಪದಾಗ ಬಂದು ಹೇಳಿಸ್ಯಾರ? ನನಗೆ ಯಾಕೋ ಹಾಗೆ ಅನ್ಸಾಕತ್ತೈತಿ. ಹಂಗಂತೀಯಾ? ನೋಡವ, ನಿನಗೂ ಮೊಮ್ಮಕ್ಕಳಂದ್ರೆ ಇಷ್ಟ. ಮತ್ತು ನಮ್ಮ ವಂಶ ಬೆಳಿಬೇಕ ಬೇಡ? ಏನು ಕಳ್ಕೊಳ್ಳೋದೈತಿ? ಅವ್ರೇನು ಕೋಟ್ಯಾಂತರ ರೂಪಾಯಿ ದಾನ ಮಾಡು ಅಂದಿಲ್ಲ, ಅದನ್ನು ಪೂಜೆ ಮಾಡಿಸು, ಇದನ್ನು ಮಾಡಿಸು ಅಂತಲೂ ಅಂದಿಲ್ಲ. ಒಂದು ಸಣ್ಣ 21 ದಿನ ಏನು ಹಿಂಗೆ ಹೋಗಿ ಹಿಂಗೆ ಬರ್ತೈತಿ? ಒಂದು ಪೂಜೆ ಅಷ್ಟೇ ಅಲ್ಲ, ಅದನ್ನು ನೀನು ಸೊಸಿ ಕಡೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದಾರ. ಮಾಡಿಸ್ಬಿಡು, ಏನಾಗದೈತಿ? ಮಕ್ಕಳು ಮರಿ ಅಕ್ಕವು ಅನ್ನೋದಾದರೆ ಮನೆಗೆ ಒಳ್ಳೇದಾಕತಿ ಅನ್ನೋದಾದರೆ ಹೌದಿಲ್ಲ? ಅದೇನ ಸರಿ, ಆದ್ರೆ ಅಕ್ಕಿ ಮಾಡ್ತಾಳಂತೀಯ? ಮಾಡ್ಬೇಕು ಬೇ, ಮಕ್ಕಳು ಮರಿ ಏನು ಅವ್ರಿಗೆ ಆಸೆ ಇಲ್ಲನ? ನಿನಗೊಬ್ಬಕಿಗೆ ಆಸೆ ಇರೋದನ? ಹಂಗಲ್ಲವ, ಆಕಿ ಭಾಳ ಪೂಜೆ ಪುನಸ್ಕಾರದ ಕಡೆ ಲಕ್ಷ್ಯನೇ ಕೊಡೋದಿಲ್ಲ ಹುಡುಗಿ. ನಾನಾರ ಏನು ಮಾಡಲಿ? ಬೆಳಗ್ಗೆ ಎದ್ದು ಎಲ್ಲಿ ಪೂಜೆ ಗೀಜೆ ಎಲ್ಲ ಮಾಡೋದಿಲ್ಲ ಬಿಡೋದಿಲ್ಲ ನೆಟ್ಟಗೆ. ನನಗೂ ಭಾಳ ಸಿಟ್ಟು ಬರ್ತೈತೆ ಒಂದೊಂದ್ಸಲ. ಆದರೂ ಹೋಗಲಿ ಅಂತ ತಡ್ಕೊಂಡು ಎಲ್ಲದಕ್ಕೂ ಸುಮ್ಮನೆ ಇರ್ತೀನಿ. ಈಗ ಇದನ್ನು ಹೇಳಿದರೆ ಮಾಡ್ತಾಳೋ ಇಲ್ಲೋ ನನಗೆ ಒಂದು ತಿಳಿವಲ್ತು. ಹೇಳಿ ನೋಡು, ಮನೆಗೆ ಒಳ್ಳೇದಾಕತಿ, ನಿನ್ನ ಮಗ ಒಳ್ಳೇದಾಕತಿ. ನಿನ್ನ ಬಿಟ್ಟಿದ್ದಿದ್ರ ಮೇಲೆ ಏನು ಮಾಡಲಿ? ಯಾಕೋ ಮನಸ್ಸು ಸಮಾಧಾನ ಆಗ್ತಿಲ್ಲ. ಇಂಥವೆಲ್ಲ ಕಿವಿಗೆ ಬಿದ್ದ ಮೇಲೆ ಇಷ್ಟು ವರ್ಷ ಇಲ್ಲದ ಈಗ ಬಂದು ಹೇಳಾಳ ಅಂದ್ರೆ ಇಲ್ಲ. ಮೊದಲು ಈ ಪೂಜೆ ಮಾಡಿಸ್ಬೇಕಪ್ಪ, ನನ್ನ ಸೊಸಿಗೆ ಹೇಳಿ ಬರ್ಲಿಕ್ಕೆ ಮಾಡಿಸ್ತೀನಿ. ಇದು ಯಾವುದೇ ದೇವ್ರ ಬಗ್ಗೆ ನಾವೇನು ಅಪಹಾಸ್ಯ ಮಾಡಿಲ್ಲ. ದಯವಿಟ್ಟು ಆ ರೀತಿ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇದೇ ರೀತಿ ಒಬ್ಬರು ಹೇಳಿ ನಾನು ಕೂಡ ಇದೇ ರೀತಿ ಒಂದು ಪೂಜೆ ಮಾಡಿ ಬಹಳ ಸಫರ್ ಪಟ್ಟೇನೆ. ಸೊ ಅದನ್ನೇ ಒಂದು ಕತೆ ಒಳಗೆ ತೊಗೊಂಡಿದ್ದೀನಿ ಅಷ್ಟೇ. ಈ ಕಡೆ ಬಾ ಮಲಿಂಗ. ಬೆಳ್ಳಿಯ ಬಾರುಗೋಲು ಬೆಳ್ಳಾನೆ ಎರಡೆತ್ತು, ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿಟ್ಟಾರೋ ಹೊಲಕ್ಕೆಲ್ಲ, ಹೊನ್ನ ಬಿಟ್ಟಾರೋ ಹೊಲಕ್ಕೆಲ್ಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರ್ಕಾರವೆಲ್ಲ ನಡುಗೀತೋ, ಸರ್ಕಾರವೆಲ್ಲ ನಡುಗೀತೋ. ಶಾಂತ, ಏನ್ರಿ ಊಟ ಮಾಡ್ತೀರನ? ಹಾ, ಊಟ ಮಾಡ್ತೀನಿ. ಈಗ ಬೇಡ್ತಳಿ ಹೋಗಿ ಎತ್ತಿನಲ್ಲೇ ಮಾವಿನ ಗಿಡದ ನೆಳ ಕಟ್ಟಿ ಹೊಸ ನೀರು ಕುಡಿಯಾಕ ಹಾಕಿ ಒಟ್ಟು ಹುಲ್ಲು ಹಾಕಿ ಬರ್ತೇನೆ. ಪಾಪ ಬಿಸಿಲಾಗಲಿಂದಾನು ಒಂದು ಬೆಳಗಿಂದಾನು ನನ್ನ ಜೊತೆಗೆ ಅದಾವು ಪಾಪ. ಕಟ್ಟಿ ಬರ್ರಿ. ನೀವಂತರೂ ಹೇಳ್ತೀರಿ ಬಾಯಾರಿಕೆ ನೀರು ಕುಡಿಬೇಕು, ಮಾಡ್ಬೇಕು, ಉಣ್ಬೇಕು ಅಂತೇಳಿ, ಸುಸ್ತಾಗೈತೆ ಅಂತೇಳಿ. ಪಾಪ ಅವೇನು ಮಾಡ್ಬೇಕು, ಬಾಯಿ ಐತೇನೆ ಹೇಳಕ್ಕೆ ಹೋಗ್ಕ ನಾವು ಅರ್ಥ ಮಾಡ್ಕೋಬೇಕಲ್ಲ. ಹೋಗ್ರಿ ಅಲ್ಲಿ ಮಾವಿನ ಗಿಡದ ಬಡ್ಡ ಕಟ್ಟಿ ಪಾಪ ನೆಳ್ಳಿಗೆ ತಂಪಾಗಿ ಒಟ್ಟು ಕುಡಿಯಾಕದ ನೀರು ಹಾಕಿ ಹುಲ್ಲು ಹಾಕಿ ಬರ್ರಿ. ಮೈಕೊಂತ ಮಕ್ಕೋಲ್ಬೇಕು ಅಲ್ಲೇ ಒಂಚೂರು. ಅದಕ್ಕೆ ಹೊಂಟೇನೆ ಗಿಡಮುಳಿ ಹಾಡು ಕೂತು ಬಿಟ್ಟಿಯಲ್ಲ, ಬಡ ಮುಗಿಸಿ ಎದ್ದು ಹೇಳು. ಹೌದಪ್ಪ, ಕುಂತೇನಿ. ಅಲ್ಲಿಂದ ಇಲ್ಲಿ ಮಠ ಕಳೆ ತಕ್ಕೋ ಅಂತ ನಡ ಬಗ್ಗಿಸ್ಕೊಂಡ್ ಬಂದಿದ್ದು ಕಣ್ಣ ಕಂಡಿಲ್ಲ ನಿಮಗೆ. ನಡ ಅನ್ನೋದು ಹೋತು, ಆಳಾರ ಹಚ್ಚಿರಿ ಅಂದ್ರೆ ಅದು ಆಗೋದಲ್ಲ ನಿಮಗೆ. ಈಗಿನ ಆಳಿನ ಪಗಾರ ಎಲ್ಲರೂ ಕೊಟ್ಟು ನಡ್ಸಕತ್ತೇನು? 300 ರೂಪಾಯಿ ಅಂತಾರಪ್ಪ. ಗಂಡಾಳು ಕರೆದ್ರೆ 400 ಅಂತಾವು, ಹೆಣ್ಣಾಳು ಕರೆದ್ರೆ 300 ಅಂತಾವು. ಮರ ತೆಗಿ ಎಲ್ಲಿ ಗುದ್ದಾಡಕ್ಕೆ ಹೋಗೋಣಂತಾಗ ಅವು ಇಬ್ರು ಬಂದು ಅವ್ರು ಅಲ್ಲಟ್ ಇಲ್ಲಟ್ ಕೈ ಆಡಿಸಿ 600, 700, 800 ಕೊಟ್ಟು ಕಳಿಸ್ಬೇಕು. ನಾವು ಮನೆಯವ್ರು ದಿನ ಅಟಾಟ್ ತೆಗಿಯಾನ ಏನಾಗಲ್ಲ. ಇವತ್ತು ಇಷ್ಟು ತೆಗ್ದಿಯಾ, ನಾಳೆ ಒಂದಿನ ಬರೋಣ ಆರಾಮ. ಇವತ್ತೊಂಚೂರು ನಿನಗೆ ದೌಡಿ ಹೇಳು ಅಂದಿದ್ದೆ. 8, 9 ಆಗ್ಬಿಡ್ತೈತೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಹಂಗೆ ಮಾಡೋದು ಬೇಡ. ನಾಳೆ ಏನು ಮಾಡೋನು, ಬೆಳಗ್ಗೆ ಎದ್ದು ಏನು ಬೇಕಾರೆ ನಾ ಇಲ್ಲೇ ಬಸವನ ಅಂಗಡಿಗೆ ಹೋಗಿ ಒಂಚೂರು ಏನಾರು ನಾಷ್ಟ ಕಟ್ಟಿಸ್ಕೊಂಬರ್ತೇನೆ. ಅದೇನು ಮಾಡೋದು ಬೇಡ. ನಾಳೆ ಏನು ಮಾಡಿಬಿಡುನು, 6ಕ್ಕೆ ಎದ್ದು ದಡ್ಗನ ಬಂದ್ಬಿಡುನು. ತಂಪತ್ನ್ಯಾಗ 10 ಗಂಟೆ ಮಟ್ಟ ಎಷ್ಟು ಆಕತ್ತೆ ಅಷ್ಟು ತೆಗೆದು ಹೋಗ್ಬಿಡುನು. ಏನಂತಿ? ಹಂಗ ಮಾಡ್ರಿ. ನಡಿಲಿಗಿರ್ಚಿ ಆತ ನೇಳಿಗೆ ಹೋಗಿ ಕುಂದ್ರನ್. ಶಾಂತಕ, ಇದು ಹೊಲ ಮಾಡಿದ್ದಿಲ್ಲ? ಓಹೋ, ಏನು ಶಾಂತಕ, ಇದು ಹೊಲದ ಕಡೆ ಬಂದ್ಬಿಟ್ಟಿ? ಕಳೆ ತೆಗೆದಿತ್ತು ಬಿಡ್ಲೆ. ಇಲ್ಲ ದಿನ ಒಂದಕ್ಕೂ ಬರಲ್ಲ, ನಾನು ಅವರೇ ಬರ್ತಾರ. ಕಳೆ ತೆಗೆದಿತ್ತು. 1 ಎಕರೆ ಮಾರಿರಲ್ಲ ನೀವು? ಯಾರಿಗೆ ಮಾರೇವಿ? ನನ್ನ ಮಗಳಿಗೆ ಅಲ್ಲ.
ನನ್ನ ಮಗಳಿಗೆ ನಮ್ಮ ಮಳೆಯರು ತಮ್ಮ ಹೆಸರಿಗೆ ಇದು ನಮ್ಮ ಪಾಟೀಲ್ ಅಣ್ಣರು ತನ್ನ ಮಗ ಸೊಸಿ ಹೆಸರಿಗೆ ಅಂತೇಳಿ ಮಾಡಿರೋದು. ಅದು ಎಲ್ಲಿ ನನ್ನ ಮಗಳಿಗೆ ಕೊಟ್ಟಂಗಾತ, ಅದಕ್ಕೆ ರೊಕ್ಕ ಅವ್ರು ಇದು ಮಾಡಿದ್ರು ಪಾಪ. ಅದನ್ನ ನಾವು ಮಾಡತ್ತೀವಿ. ಅವ್ರು ಹೇಳ್ಯಾರ ಹೊಲ ಹೆಸರಿಗಿರೋದು ಇರ್ತೈತಿ, ಆದ್ರೆ ನೀವೇ ಮಾಡ್ರಿ ಉಳುಮೆ ಅಂತ ಹೇಳ್ಯಾರ. ಹಂಗಾಗಿ ಮಾಡಾಕತ್ತೇವಿ. ಈ ಸಲ ಈಗ ಇದು ಹಾಕಿವಲ್ಲ, ಆ ಕಡೆ ಎಲ್ಲ ಪೂರ್ತಿ ಜೋಳ ಹಾಕಿವಿ. ಆ ಜೋಳ ಬಂತಂದ್ರೆ ಒಂದು 2 ಚೀಲ ಅವ್ರಿಗೆ ಕೊಡ್ಬೇಕವ. ಕೊಟ್ಟರು ಉಳ್ಕಿದ್ ಮಾರಿ ಆ ರೊಕ್ಕನೂ ಕೊಡ್ಬೇಕು ಅವ್ರಿಗೆ. ಅಯ್ಯ ನಡೀತೈತಿ ಬಿಡು, ಅದೇನು ಮಗಳದು. ಕೊಟ್ಟರು ನಡೀತು, ಕೊಡ್ಲಿಲ್ಲ ಅಂದ್ರೂ ನಡೀತು. ಹಂಗಂಗಕತ್ತವ. ಕೊಟ್ಟರು ನಡೀತು, ಕೊಡ್ಲಿಕ್ಕಂದ್ರೂ ನಡೀತು. ಎಷ್ಟೇ ಆದ್ರೂ ಅವ್ರ ಹೆಸರು ಇರೋದು. ಪಾಪ ಖಾಲಿ ಬಿಡೋದು ಬೇಡ, ಮಾಡ್ಕೊರಿ ಅಂತ ಹೇಳ್ಯಾರ. ಮಾಡಾಕತ್ತೇವಿ. ಅದು ಅಲ್ಲದೆ ಏನಾಗದೈತಿ ನನ್ನ ಮಗಳಿಗೆ ಮಾಡಿಕೊಟ್ರೆ, ಹೌದಿಲ್ಲ? ವಾಹ್, ತಲೆ ನೆತ್ತಿ ಸುಡಾಕತ್ತ. ಬಿಸ್ಲಿಗೆ ಹೋಗ್ಕಂತ ತೆಗಿದು ನೆಳ್ಳಿಗೆ ಹೋಗ್ಕೊಂಡ್ರಂತರಿ ನನಗೆ ತಡ್ಕೊಳಕ್ಕಾಗಂತ. ಬಾಬಾ ಗಿರ್ಜಿ, ಕೆಲ್ಸಕ್ಕೆ ಹೋಗೋದು ಬಿಟ್ಟೇನ್ಲೇ? ಯಾವಾಗ ನೋಡಿದ್ರು ಮನೆಗೆ ಇರ್ತೀಯಲ್ಲ. ಮನೆಗೆ ಎದಕ್ಕಿರ್ಲಿ? ನಮ್ಮ ಅಶ್ವಿನಿಗೆ ಹೇಳ್ತಿದ್ದು ಭಾರಿ ಕಾಲೇಜ್ ಫ್ರೆಂಡ್ ಅಂತವ್ರೇನ, ಅವ್ರದ್ದು ಲಗ್ನ ಐತಂತೆ ಇವತ್ತು. ಲಗ್ನಕ್ಕೆ ಹೋಗೋದೈತ್ರಿ. ನಾನು ಏನು ಮಾಡಿದ್ರು ತಪ್ಸಂಗಿಲ್ಲ, ಅಕ್ಕಿ ಮಾತ್ರ ಬಿಡಂಗಿಲ್ಲ ಅಂತ ಹೇಳ. ಅದಕ್ಕೆ ಗಿರ್ಜಕ್ಕಾರ ನೀವು ಇವತ್ತು ಬರಕ್ಕೆ ಹೋಗ್ಬೇಡ್ರಿ, ನಾನು ಇವತ್ತು ಅಂಗಡಿ ತೆಗಿಯಾಕತ್ತಿಲ್ಲ ಅಂದ್ಲ. ಆಯ್ತು ತಗೋರ, ಮತ್ತೆ ನೀ ಹಂಗೆ ಹೇಳ್ತಿ, ಹಂಗಾಗಲಿ ಅಂತೇಳಿ ನಾನು ಸುಮ್ಮನಾದೆ. ಚಲೋ ಬಿಡ, ಈಗಂತೂ ಲಗ್ನ ಸೀಸನ್, ಎಲ್ಲ ಕಡೆ ಲಗ್ನ ನಡೆಯತ್ತಾವು. ಈ 12 ತಾರೀಕಿಗೆ 3 ಲಗ್ನ ಅದ ನೋಡಿ ಶಾಂತಕ್ಕ. 3 ಲಗ್ನ. ಯಾಕಡೆ ಹೊಕ್ಕಿ ಯಾಕಡೆ ಬಿಡ್ತೀನಿ ನೀನು ಹೇಳಂಗಾರ ನೋಡೋಣ. ಹೋದ್ರು ಸಿಟ್ಟು, ಹೋದ್ರಂದ್ರೆ ಈಗ ಇವ್ರ ಲಗ್ನಕ್ಕೆ ಹೋದ್ರೆ ಅವ್ರಿಗೆ ಸಿಟ್ಟು, ಅವ್ರ ಲಗ್ನಕ್ಕೆ ಹೋದ್ರೆ ಇವ್ರಿಗೆ ಸಿಟ್ಟು, ನಮ್ದಕ್ಕೆ ಬಂದಿಲ್ಲ ನೋಡು ಅಂತೇಳಿ. ಅದಕ್ಕೆ ಸುಮ್ಮನೆ 3 ಲಗ್ನಕ್ಕೂ ಹೋಗೋದೇ ಬೇಡ, ಎತ್ತಾಗಾರ ಹೋಗ್ಲೇನ ಅನ್ನಂಗೆ ಆಗೈತೆ ಶಾಂತಕ್ಕ. ನಿಮ್ಗೆ ಯಾವ ಲಗ್ನ ಪತ್ರಿಕೆ ಬಂದಿಲ್ಲನ? ಇಲ್ಲವ, ಈ ವರ್ಷ ನಮಗೆ ಗೊತ್ತಿದ್ದರ್ದು ಯಾರ್ದು ಲಗ್ನ ಏನಿಲ್ಲ. ಪುಣ್ಯಕ್ಕೆ ಅದು ಚಲೋ ಅಥವಾ ಇವ ಹಿಂಗೆ 3-4 ಬಂದು ಅಂದ್ರೆ ಎಲ್ಲಿ ಹೋಗೋದು ಎಲ್ಲಿ ಬಿಡೋದ ನಂಗತ್ತೆ. ಅದಕ್ಕೆ ನಮ್ಮ ಕಡೆ ಬಳಗ ಒಬ್ರು ಯಾರ ಇದ್ರಿ ಇದು ಬ್ಯಾಗ್ ಬರೋಲ್ತಲ್ಲ ಯಾಂತ ಶಾಂತಕ್ಕ. ಅದು ಹೋಟೆಲ್ ಪ್ರೆಸಿಡೆಂಟನೇ ಯಾವ್ದಾಯ್ತಲ್ಲ ಅಲ್ಲಿಟ್ಟಾರ. ಅವ್ರ ಕಡೆ ಬಳಗದಾರ, ಅಲ್ಲಿ ಹೋಗ್ತೀನಿ ಈಗ. ಈ ಹಳ್ಳ್ಯಾಗ ಮನಿ ಬಕ್ಕಲಾಗ ಚಪ್ರ ಹಾಕ್ಸಿ ಮಾಡೋ ಕಡೆ ಹೋದ್ರೆ ಆದ ಗೋಧಿ ಹುಗ್ಗಿ ಅನ್ನ ಸಾರು ಪಲ್ಯ ಇವನ್ನ ತಿಂದು ಬರೋದು, ಹೌದಿಲ್ಲ? ಅದೇ ಈ ಹೋಟೆಲಾಗ ಇಟ್ಟಲ್ಲ ಆದ್ರೆ ವಸ್ತು ಏನೇನೋ ಮಾಡ್ಸಿರ್ತಾರವ. ಈಗಂತರೂ ಗೋಬಿ ಮಂಚೂರಿ, ಪಾನಿಪುರಿ, ಸೂಪು ಗೀಪ್ ಎಲ್ಲ ಇಡಾಕತ್ತಿ ಬಿಟ್ಟಾರ. ಈಗ ಅದ ಪೆಸನ ಆಗ್ಬಿಟ್ಟತಿ. ಅದಕ್ಕೆ ಇಂಥ ಕಡೆ ಹೋದೆ ಅಂದ್ರೆ ಒಟ್ಟು ಮಜ್ ಮಜಾ ಹೊಡೆದು ಬರ್ಬೋದಾ, ಹೌದಿಲ್ಲ? ಊಟ ನೋಡಿ ಹೋಗೋದನ್ನ ಹೆಂಗೆ ಅಂತ ನಾನು ಹಂಗೆ ಶಾಂತಕ್ಕ. ಮತ್ತೀಗ ತಗರವ, ನಿಂಗೆ ಎಲ್ಲ ಅನುಕೂಲಕ್ಕತ್ತಲ್ಲ, ಹೋಗಿ ಬಾ ಮತ್ತೇನು.